ಹೇಳಿರೋ ಅಥವಾ ಹೇಳಿಲ್ಲ? ಯಾವಾಗ ಹೇಳಿಲ್ಲಲ್ಲ, ಯಾಕಂದ್ರೆ ಅದು ತಾನ ಕೈ ಮಾಡಿ ಕರೆಯಕತ್ತ ಅಂತ ಮೊದಲ ಕೇಳಿರ್ಬೋದು ಅಂತ ಅವ್ರ ತಲೆ ಇರ್ತದೆ. ಈ 3 ಮಂದಿ ಒಳಗೆ ಯಾರು ಬೇಡ್ಕೊಂಡ್ರೆ ಒಬ್ರು ಬೇಡ್ಕೊರಿ. ಎದಕ್ಕೆ ಬಂದಿನಿ ಏನು ಕೇಳಾಕತ್ತೀನಿ ಅದು ಬಾಯಿ ಬಿಟ್ಟು ಏನು ನನಗೆ ಹೇಳ್ಬೇಡಿ. ನೀವು ಮನುಷ್ಯರೊಳಗೆ ಯಾರು ಬೇಡ್ಕೊಂಡ್ರೆ ಅಜ್ಜಿ ಬೇಡ್ಕೋರಿ. ನೀವು ಬೇಡ್ಕೊಂಡಿದ್ರೆ ನಿಮ್ ಕಣ್ಣಿದ್ರಿಗೇನೆ ಬರ್ದು ಕೊಡ್ತೇನೆ. ಅದು ಸತ್ಯ ಐತಂದ್ರ ಮುಂದೆ ನಂಬ. ಮತ್ತೆ ನೀವು ಬೇಡ್ಕೊಂಡಿದ್ದೆ ಬೇರೆ, ನಾ ಬರ್ದು ಕೊಟ್ಟಿದ್ದೆ ಬೇರೆ, ಸುಳ್ಳು ಆಗಬೇಕಲ್ಲ. ಯಾಕಂದ್ರ ನಾನಾಗ್ಲಿ ಕರೆದ ಅವ್ರ ತಲೆ ಒಂದಿರ್ತಲ್ಲ, ನಾನಾಗ್ಲೇ ಕರಿಯಾಕತ್ತಾನ ಅಂದ್ರ ಅಜ್ಜಾರ ಅವ್ರ ಬಾಯಿಲ ಮೊದಲ ಮಾತಾಡ್ಕೊಂಡಿರ್ತಾರ, ಅದಕ್ಕ ಬರೆದು ಕೊಡ್ತಾನ. ಯಾವ್ದಲ್ಲ ಕೇಳಿರ್ತಾನ, ಅವ್ರು ಬೇಕಾದ್ರೆ ಕರಿತಾನ ಅವ್ರ ತಲೆ ಒಂದ್ ಇರ್ಬೋದಲ್ಲ. ಅಲ್ಲಿ ಇರ್ಲಿ, ಯಾಕಂದ್ರ ಅವ್ರು ಇದ್ದ ವಿಷಯ ಹೇಳಲ್ಲ, ತುಡುಗ್ ಬೇಡ. ಹೌದಲ್ಲ, ಏನ್ ಆರಾಮಲ್ಲಿರ್ಬೇಕು ಅಂತ ಇವರೇ ನನಗೆ ಆರಾಮವಾಗಿಲ್ಲದಾಗಿದೆ. ಅದಕ್ಕೆ ನಾವು ಎಷ್ಟೇ ತೋರಿಸಿದರೂ ಆರಾಮವಾಗಿಲ್ಲ. ಅದಕ್ಕೆ ಸುಳ್ಳು ಅದೈತೋ ಬೇರೆ ಐತ ವಿಷಯ ಆಯ್ತಾ? ಅದಕ್ಕೆ ನನಗೆ ಏನ್ರ ಆಗಿದೆ ಅಂತ ಒಂದು ತಿಳಿತಾ ಇಲ್ಲ. ಅದಕ್ಕೆ ನನಗೆ ಆರಾಮಾದರೆ ಸಾಕು, ಅಷ್ಟೇ ನನ್ನ ಪ್ರಶ್ನೆಯಾಗಿದೆ. ಯಾಕೆಂದರೆ ನಾವು ಯಾರ ಕಡೆ ಹೋದರೂ ಒಂದು ತರಹದ ಬಗ್ಗೆ ಹೇಳಿದ್ದಾರೆ ಮತ್ತು ಅವರು ಹೇಳಿದ್ದು ಎಲ್ಲವನ್ನೂ ಮಾಡಿದ್ದೇವೆ, ಆದರೂ ನಮಗೆ ಆರಾಮಾಗಿಲ್ಲ. ಇದು ಸತ್ಯ ಐತೋ ಅಥವಾ ಸುಳ್ಳು ಐತೋ? ಯಾಕಪ್ಪ ಅಂತಂದ್ರ ಈಗ ನಿಮ್ಮ ಬಾಯಿಲೆ ಯಾವುದೂ ವಿಷಯಗಳನ್ನ ಕೇಳ್ಕೊಂಡು ನಾ ಏನು ಬರ್ದು ಕೊಟ್ಟಿಲ್ಲಲ್ಲ, ಅಲ್ಲಿ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ಸತ್ಯ ಐತಾ? ಅದ್ರ ಬರ್ದ ವಿಷಯ ಬೇರೆ ಅಲ್ಲ. ಈಗ ಇದನ್ನ ಕೊಡು. ಈಗ ನಿನಗೆ ಒಟ್ಟಿನವಾಗೈತೆ ಅಂತ ಮಾಡ್ಸ್ಯಾರ ಅಂತ ಹೇಳ್ಯಾರಲ್ಲ ಮಕ್ಕಳು, ಯಾರು ಮಾಡ್ಸ್ಯಾರ ಅಂತ ಹೇಳ್ಯಾರನ? ಮತ್ತ ಅದನ್ನ ಕೇಳ್ಬೇಕಿಲ್ಲ. ಈಗ ತೋರ್ಸಾಕ್ ಹೋದಾಗ ಹಲವಾರು ತರ ಪ್ರಶ್ನೆಗಳು ಇಟ್ಟಾರ. ಏನಂತೇಳಿ ಒಬ್ಬರು ದಾಟಿ ತಂದಾರ, ಒಬ್ರು ಮಾಟ ಮಾಡ್ಸಿದ್ ಅಂತ ಹೇಳ್ಯಾರ, ಒಬ್ರು ಇನ್ನೊಂದ್ ತರ ಹೆಸರಿಟ್ಟಾರ. ಈಗ ನಂದು ಪ್ರಶ್ನೆ ಏನಂತಂದ್ರ, ಈಗ ಮಾಡ್ಸ್ಯಾರ ಅಂತ ಹೇಳಿದ್ ಅವ್ರು ತಲೆಯಾಗ ಕುಂತೈತಿ. ಈಗ ಅದ್ರ ಮಾಡ್ಸ್ಯಾರ ಅನ್ನೋಕ್ಕಿಂತ ಮುಂಚೆ ನಾವು ಮಾಡಿಸ್ತಾರ ಯಾರು ಅನ್ನೋದು ಬೇಕಲ್ಲ. ಅಲ್ಲ ಈಗ ಕೇಳ್ಬೇಕಿಲ್ಲ ಅಂತ ಏನೇ ಈಗ